ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಬಂದು ನಾನು HRS ಲೆವೆಟ್ ಅಲ್ಲಿ ಇರುವಂತಹ ಒಂದು ಎಕ್ಸಿಬಿಷನ್ ಗೆ ಹೊರಟಿದ್ದೀನಿ. ಸೊ ಫೋರಂ ಅಲ್ಲಿ ನಡೀತಿರೋಂತ ಮ್ಯಾಂಗೋ ಲ್ಯಾಂಡ್ ಇವೆರಡನ್ನೂ ಇವತ್ತು ಕವರ್ ಮಾಡ್ಬೇಕು ಅನ್ಕೊಂಡಿದೀನಿ. ಸೊ ಅದ್ರ ರಿವ್ಯೂನ ನಾನ್ ನಿಮಗೆ ಕೊಡ್ತಾ ಹೋಗ್ತೀನಿ. ಸೊ ಇವತ್ತು ನಾನು ಎಕ್ಸಿಬಿಷನ್ ಗೆ ಹೋಗೋದಕ್ಕೆ ಸೊ ಈ ತರ ರೆಡಿ ಆಗಿದ್ದೀನಿ. ನನ್ ಜೊತೆಗೆ ಚಿಂಟುನು ಕರ್ಕೊಂಡು ಹೋಗ್ತಿದ್ದೀನಿ. ಸೊ ಇದು ಅವಳ ಔಟ್ಫಿಟ್. ಹಲೋ. ಸೊ ನಾನ್ ನಿಮ್ನ ಎಕ್ಸಿಬಿಷನ್ ಹತ್ರ ಮೀಟ್ ಮಾಡ್ತೀನಿ. ಆದಷ್ಟು ವಿಡಿಯೋ ಕವರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಆಗಿಲ್ಲ ಅಂದ್ರೆ ಖಂಡಿತವಾಗ್ಲೂ ರಿವ್ಯೂ ಕೊಡ್ತೀನಿ. ಸೊ ಲೆಟ್ ಅಸ್ ಮೂವ್ ಟು ಎಕ್ಸಿಬಿಷನ್. ಮನೆ ಬಿಟ್ಟಾಗ ಅರೌಂಡ್ 12-12:30 ಆಗಿತ್ತು. ಎಲ್ಚನಹಳ್ಳಿಯಿಂದ ಬನಶಂಕರಿಗೆ ಬಸ್ಸಲ್ಲಿ ಹೋದ್ವಿ. ಅಲ್ಲಿಂದ ಆಟೋ ಮಾಡ್ಕೊಂಡು ಹೋದ್ವಿ. ಸೊ ಅಲ್ಲಿಂದ ಅಲ್ಲಿಗೆ 200 ರೂಪಾಯಿ ತಗೊಂಡ್ರು. ನನ್ಗೆ ಅದು ತುಂಬಾನೇ ಜಾಸ್ತಿ ಅಂತ ಅನ್ನಿಸ್ತು. ಸೊ ಫೈನಲಿ ಎಕ್ಸಿಬಿಷನ್ ನ ತಲುಪಿದ್ವಿ. ಸೊ ಅಲ್ಲಿಂದ ಒಳಗಡೆ ಹೋದ್ವಿ. ಅಲ್ಲಿ ಇಯರಿಂಗ್ಸ್, ಹೋಮ್ ಹ್ಯಾಂಗಿಂಗ್ಸ್, ಬ್ಯಾಂಗಲ್ಸ್, ಮತ್ತೆ ಅದ್ರ ಮೇಲೆ ಪೇಂಟ್ ಮಾಡಿದ ರೀತಿ ನಮ್ಮ ಇಂಡಿಯನ್ ಕಲ್ಚರ್ ನ ಎದ್ದು ಕಾಣಿಸೋ ತರ ಇತ್ತು. ರೀಸೈಕ್ಲಿಂಗ್ ಪೇಪರ್ಸ್ ಮೆಟೀರಿಯಲ್ಸ್ ಇರ್ಬೋದು, ಜ್ಯುವೆಲ್ರೀಸ್ ಇರ್ಬೋದು, ಬಳೆ. ಸೊ ಇದೆಲ್ಲಾನು ನಂಗೆ ತುಂಬಾ ಇಷ್ಟ ಆಯ್ತು. ಬ್ಯಾಗ್ಗೆ 1800 ವರ್ಗೂ ಇದೆ. ಸೊ ಅಲ್ಲಿ ರಾಜಸ್ಥಾನಿ ಸ್ಲಿಪ್ಪರ್ಸ್ ಇರ್ಬೋದು, ಬ್ಯಾಂಗಲ್ಸ್ ಗಳು, ಸ್ಯಾರಿ, ಪ್ರಿಂಟೆಡ್ ಸ್ಯಾರೀಸ್, ಕುರ್ತೀಸ್, ಆಮೇಲೆ ಎಂಬ್ರಾಯ್ಡ್ರಿ ಸ್ಯಾರೀಸ್. ಒಂದೊಂದ್ ಸ್ಯಾರಿ 3800 ವರ್ಗೂ ಹೇಳಿದ್ರು. ನಾನು ಇಲ್ಲಿಂದ ಹೋಗ್ಬೇಕಾದ್ರೆ ನಾನು ತಗೊಳ್ಳೇಬೇಕು ಅಂತ ಅನ್ಕೊಂಡೆ. ಅದ್ ನಂಗೆ ತುಂಬಾ ಜಾಸ್ತಿ ಅನ್ಸ್ತು. ಪಟಚಿತ್ರ ಅಂತೂ ತುಂಬಾ ಅದ್ಭುತವಾಗಿತ್ತು. ಫೈನಲಿ ನಾನು ಕುಂಕುಮದ ಬಣ್ಣಿದ್ದು ಗೊಂಬೆಗಳು ಬರುತ್ತಲ್ವಾ, ಸೊ ಆತರ ಕಪ್ಪಲ್ದೊಂದು ಗೊಂಬೆ ತಗೊಂಡೆ. ನಂಗೆ ಅದು ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು. ತುಂಬಾ ದಿನದಿಂದ ತಗೋಬೇಕು ಅನ್ಕೊಂತಿದ್ದೆ. ಫೈನಲಿ ನಂಗೆ ಅಲ್ಲಿ ಸಿಕ್ತು. ಸೊ ತಗೊಂಡೆ. ನನ್ಗದ್ರ ಕಾಸ್ಟ್ ಬಂದು 300 ವರ್ಗೂ ಆಯ್ತು. ಸೊ ಇದು ಕಪಲ್ ಕುಂಕುಮದ ಬಳ್ಳಿ ನಂಗೆ ತುಂಬಾ ಇಷ್ಟ ಆಯ್ತು. ಚನ್ನಪಟ್ಟಣ ಶೈಲಿಲಿ ತುಂಬಾ ಇಷ್ಟ ಆಯ್ತು. ಅದಾದ್ಮೇಲೆ 2 ಕೀ ಬನ್ಸ್ ತಗೊಂಡೆ. ಒಂದು ಬಟರ್ಫ್ಲೈ. ಸೊ ಅದ್ರ ಮೇಲೂ ಕೂಡ ಹ್ಯಾಂಡ್ ಪೇಂಟಿಂಗ್ಸ್ ಮಾಡಿದ್ದಾರೆ. ತುಂಬಾ ಕ್ಯೂಟ್ ಆಗಿದೆ. ಪ್ರತಿ ಒಂದು ಸಣ್ಣ ಸಣ್ಣ ಡೀಟೇಲ್ಸ್ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಬಟರ್ಫ್ಲೈ ಒಂದು, ಮತ್ತೆ ಎಲಿಫೆಂಟ್ ನನ್ ಫೇವ್ರೆಟ್ ಅನಿಮಲ್ ಅದು. ಸೊ ಎಲಿಫೆಂಟ್ ಒಂದು ತಗೊಂಡೆ. ಅದು ರೆಡ್ ಕಲರ್ ಇತ್ತು. ಸೊ ಅದ್ರ ಮೇಲಿರೋ ಪ್ರಿಂಟರ್ಸ್ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿ. ಎಕ್ಸಿಬಿಷನ್ ನ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಹೊರಟಿದ್ದೆ ಫೋರಂ ಕಡೆಗೆ. ಸೊ ಮ್ಯಾಂಗೋ ಲ್ಯಾಂಡ್ ನೋಡೋದಕ್ಕೋಸ್ಕರ ಫೋರಂ ಕಡೆಗೆ ಬಂದ್ವಿ. ಫೋರಂ ಕಡೆಯಿಂದ ಒಳಗಡೆ ಹೋಗಿದ ತಕ್ಷಣ ನಮ್ಗೆ ಮ್ಯಾಂಗೋ ಲ್ಯಾಂಡ್ ಕಾಣಿಸುತ್ತೆ. ಸೊ ಮ್ಯಾಂಗೋ ಲ್ಯಾಂಡ್ ಅಲ್ಲಿ ತುಂಬಾ ಅಂದ್ರೆ ತುಂಬಾ ಕ್ರೌಡ್ ಇತ್ತು. ಸೊ ಯಾಕೆ ಅಂತ ಅಂದ್ರೆ ನಾವು ಹೋಗಿದ್ದೇ ಫೈನಲ್ ಡೇ. ಸೊ ಲಾಸ್ಟ್ ಡೇ ಹೋಗಿದ್ರಿಂದ ತುಂಬಾ ರಶ್ ಇತ್ತು ಅನ್ಸುತ್ತೆ. ಇಲ್ಲ ಅಂದ್ರೆ ವೀಕೆಂಡ್ ಕಾರಣಕ್ಕೂ ರಶ್ ಇರಬಹುದು. ಸೊ ಎಲ್ಲ ಸ್ಟಾಲಲ್ಲೂ ಡಿಫ್ರೆಂಟ್ ಕೈಂಡ್ ಆಫ್ ಫುಡ್ಸ್ನ ನಾವು ನೋಡಿದ್ವಿ. ಅದರಲ್ಲೂ ನನಗೆ ಕೆಲವೊಂದು ಐಟಮ್ಸ್ ತುಂಬ ಅಂದರೆ ತುಂಬಾ ಯೂನಿಕ್ ಅಂತ ಅನ್ನಿಸ್ತು. ನಾವು ಮಾತ್ರ ಒಂದು 3 ಐಟಮ್ಸ್ನ ಎಲ್ಲ ನೋಡ್ಕೊಂಡು ಬಂದು ಅದರಲ್ಲಿ ಒಂದು 3 ಐಟಮ್ಸ್ನ ಸೆಲೆಕ್ಟ್ ಮಾಡಿ ಕೌಂಟರ್ಗೆ ಹೋಗಿ ಟಿಕೆಟ್ ತೊಗೊಂಡು ಬಂದು ತೊಗೊಂಡ್ವಿ. ಒಂದು ಬಂದು ಪಾನಿಪುರಿ, ಆಮೇಲೆ ಮ್ಯಾಂಗೋ ಮೌಸು, ಇನ್ನೊಂದು ರಸ್ಮಲೈ. ರಸ್ಮಲೈ ಏನು ನಂಗೆ ಅಷ್ಟು ವರ್ಜಿನಲ್ ಟೇಸ್ಟ್ ಅಂತ ಅನಿಸ್ಲಿಲ್ಲ. ವರ್ಜಿನಲ್ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಪಾನಿಪುರಿ ಮಾತ್ರ ಸೂಪರಾಗಿತ್ತು. ಬಟ್ ಅದಕ್ಕೆ ಕೊಟ್ಟಿದ್ದ ಅಮೌಂಟ್ ಮಾತ್ರ ಸ್ವಲ್ಪ ಜಾಸ್ತಿನೇ ಅಂತ ಅನ್ನಿಸ್ತು. ಇದೆಲ್ಲ ಆದಮೇಲೆ ನಾವು ಬೂಬೋ ಟೀ ಕುಡಿದ್ವಿ. ಸೊ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ತುಂಬ ಅಂದರೆ ತುಂಬ ಇಷ್ಟ ಆಯಿತು ನನಗೆ. ಅದಾದಮೇಲೆ ಒಂದು ಹಾಟ್ ಡಾಗ್ ಚೀಸ್ ತಿಂದ್ವಿ. ಸೊ ಕೊರಿಯನ್ ಸ್ಟೈಲ್ ಫುಡ್ನ ಟೇಸ್ಟ್ ಮಾಡಬೇಕು ಅಂದ್ಕೊಂಡಿದ್ವಿ. ಸೊ ಫೈನಲಿ ಮಾಡಿದ್ವಿ. ಅದಾದಮೇಲೆ ನಾವು ಈ ಫೋಟೋ ಸೆಷನ್ನಿಗೆ ಹೋದ್ವಿ. ಈ ಕೊರಿಯನ್ ಸೀರೀಸಲ್ಲೆಲ್ಲ ನೋಡಿದ್ದು ನಾವು ಫಸ್ಟ್ ಟೈಮ್ ಟ್ರೈ ಮಾಡಿದ್ವಿ. ಸೊ ಆ 3 ಪೋಸಸ್ ಚೆನ್ನಾಗಿ ಬಂತು. ಬಟ್ ಲಾಸ್ಟ್ ಒನ್ ನಂಗೆ ಅದಷ್ಟು ನೀಟಾಗಿ ಗೊತ್ತಾಗಲಿಲ್ಲ. ಸೊ ಅದೊಂದು ಪೋಸ್ ಮಾತ್ರ ಸುಮ್ಮನೆ ಒಳ್ಳೆ ರ್ಯಾಂಡಮ್ ಪಿಕ್ ಥರ ಬಂತು. ಆದರೂ ತುಂಬ ಕ್ಯೂಟಾಗಿದೆ ಅಂತ ಅನ್ನಿಸ್ತು. ನಂಗೆ ತುಂಬ ಅಂದರೆ ತುಂಬ ಇಷ್ಟ ಆಯ್ತು ಈ ಫೋಟೋ ಸೆಷನ್ನು. ಸೊ ಒಂಥರ ಮೆಮೊರೀಸ್ನ ಕ್ಯಾಪ್ಚರ್ ಮಾಡ್ದಂಗಿತ್ತು. ಸೊ ಅದರಲ್ಲಿ ಅಡ್ರೆಸ್ಸು ಡೇಟ್ 2 ಮೆನ್ಷನ್ ಮಾಡಿದ್ದೀನಿ. ಫೈನಲಿ ಮನೆಗ್ ಬಂದ್ವಿ. ತುಂಬಾ ಟಯರ್ಡ್ ಆಗಿದೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ನಿಮ್ಗೆ ಎಲ್ರಿಗೂ ಇಷ್ಟ ಆಗಿದೆ ಅಂತ. ಸೊ ನನ್ನ ಮತ್ತಷ್ಟು ವಿಡಿಯೋಗಳಿಗೆ ಸಪೋರ್ಟ್ ಮಾಡ್ತೀರಿ. ನನ್ನ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರ್ಬೇಕಂದ್ರೆ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.